ಎಲ್ಲರಿಗೂ ನಮಸ್ಕಾರ. ಇದು ನೀವು ನೋಡುತ್ತಿರೋದು ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ. ನೀವು ನೋಡುತ್ತಿರುವ ಈ ದೃಶ್ಯ ಏನೆಂದರೆ ನಮ್ಮ ಕಿತ್ತೂರು ಮತ್ತು ಆಂಗ್ಲರ ನಡುವೆ ಮೊದಲನೇ ಆಂಗ್ಲ ಯುದ್ಧ ಆಗಿರುತ್ತದೆ. ಆ ಯುದ್ಧ ಆಗೋಕ್ಕೆ ಕಾರಣವೇನೆಂದರೆ ನಮ್ಮ ಆಗಿನ ಜಿಲ್ಲಾಧಿಕಾರಿಯಾದ ಧಾರವಾಡದ ಜಿಲ್ಲಾಧಿಕಾರಿಯಾದ ಥ್ಯಾಕರೆ ಅವರು ಚೆನ್ನಮ್ಮನ ಎದುರಿಗೆ ಬಂದಾಗ ಅವಾಗ ಅವ್ರೇನು ಹೇಳ್ತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಕಾಯ್ದೆಯನ್ನು ತೊಗೊಂಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗಿರುತ್ತದೆ ಅಂದರೆ ಕಿತ್ತೂರನೇ ಚೆನ್ನಮ್ಮ ಅವರಿಗೆ ಮಕ್ಕಳಿರೋದಿಲ್ಲ. ಫಸ್ಟ್ ಮೊದಲನೇ ಬಯಾಲಜಿಕಲ್ ಮಗು ಅವರು ತೀರ್ಕೊಂಡ ಕಾರಣ ದತ್ತು ಮಗುವನ್ನು ತೆಗೆದುಕೊಳ್ಳುತ್ತಾರೆ. ಆ ಕಾರಣ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂದು ಕಾಯ್ದೆ ಬಂದಾಗ ಮೊದಲನೇ ಆಂಗ್ಲ ಯುದ್ಧ ಆಗುತ್ತದೆ. ಈ ಯುದ್ಧ ಆದ ವರ್ಷ 1824 ಅಕ್ಟೋಬರ್ 23 ಈ ವರ್ಷದಲ್ಲಿ ಯುದ್ಧ ಆಗಿರುತ್ತದೆ. ಆ ಯುದ್ಧವನ್ನು ನಮ್ಮ ಕಿತ್ತೂರು ಸಂಸ್ಥಾನವೇ ಗೆದ್ದಿರುತ್ತದೆ. ಆದ ಕಾರಣದಿಂದ ಆವಾಗಿನಿಂದ ಇವಾಗಿನ ತನಕ ನಾವು ನಮ್ಮ ಕಿತ್ತೂರಿನಲ್ಲಿ ಕಿತ್ತೂರು ಉತ್ಸವ ಎಂದು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಇದು ಎರಡನೇ ಆಂಗ್ಲ ಯುದ್ಧ. ಈ ಎರಡನೇ ಆಂಗ್ಲ ಯುದ್ಧ ಏನಕ್ಕಾಗುತ್ತೆ ಅಂದರೆ ನಾವು ಧಾರವಾಡದ ಜಿಲ್ಲಾಧಿಕಾರಿ ಥ್ಯಾಕರೆಯನ್ನು ಚೆನ್ನಮ್ಮನವರು 1824 ಅಕ್ಟೋಬರ್ 23ರಂದು ಯುದ್ಧದಲ್ಲಿ ಕೊಂದಾಗ ಈಗ ನಮ್ಮ ಕಿತ್ತೂರಿನ ಕ್ಷೇತ್ರ ಆವಾಗ ಡೆಕ್ಕನ್ ಪ್ರಾಂತ್ಯ ಅಂತ ಕರಿತಿದ್ರು. ಈ ಡೆಕ್ಕನ್ ಪ್ರಾಂತ್ಯದಲ್ಲಿ ಚಾಂಪ್ಲಿನ್ ಅಂತ ಒಬ್ಬ ಇದ್ದ. ಆ ಒಬ್ಬ ಬಂದು ಮತ್ತೆ 1824ರಂದು ಎರಡನೇ ಆಂಗ್ಲ ಯುದ್ಧ ಆಗುತ್ತದೆ. ಏನಕ್ಕಂದರೆ ಅವನು ಸತ್ತಿರೋ ಕಾರಣಕ್ಕೆ ಇವರು ಬಂದು ಮತ್ತೆ ಎರಡನೇ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನ ಸೋಲುತ್ತದೆ. ಏಕೆಂದರೆ ನಮ್ಮ ಜನನೇ ನಮಗೆ ಮೋಸ ಮಾಡಿ ನಮ್ಮ ಕಿತ್ತೂರಿನ ಸಂಸ್ಥಾನವನ್ನು ಸೋಲಿಸ್ತಾರೆ. ಆವಾಗ ಕಿತ್ತೂರಿನ ರಾಣಿಯನ್ನು ವಶಪಡಿಸಿಕೊಳ್ತಾರೆ ಬ್ರಿಟಿಷರು. ಇದನ್ನು ನೀವು ನೋಡಬಹುದು. ಈ ದೃಶ್ಯ ಏನೆಂದರೆ ನಮ್ಮ ಎರಡನೆಯ ಆಂಗ್ಲ ಯುದ್ಧ ಆದ ಮೇಲೆ ನಮ್ಮ ಕಿತ್ತೂರು ಸಂಸ್ಥಾನ ನಂದಿ ಧ್ವಜವನ್ನು ಬ್ರಿಟಿಷರು ಕಿತ್ತು ಎಸೆದು ಅದರ ಮೇಲೆ ಅವರ ಧ್ವಜವನ್ನು ಹಾಕುವಾಗ ಆವಾಗ ಭರಮಪ್ಪ, ಇವನು ರಾಯಣ್ಣ ತಂದೆ, ಅದನ್ನು ಕಾಯುತ್ತಿರುತ್ತಾನೆ. ಆಗ ಅವನು ಕಾಯುವಾಗ ಬ್ರಿಟಿಷರು ಬಂದು ಆ ಧ್ವಜವನ್ನು ತೆಗೆದು ಅವನನ್ನು ಗುಂಡಾಕಿ ಕೊಲ್ಲುತ್ತಾರೆ. ಆ ವಿಷಯ ತಿಳಿದ ರಾಯಣ್ಣ ಬಂದು ಅವರ ಮುಂದೆ ನಿಂತಾಗ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸಿರುತ್ತಾರೆ. ನಮ್ಗಿಲ್ಲ, ಅದಕ್ಕ ಇವತ್ತೇ ಕಂಕಣ ಕಟ್ರಿ, ಒಗ್ಗಟ್ಟಿಗೆ ಬಲ ಐತೆ ಅಂತ ತೋರಿಸ್ಕೊಡ್ರಿ. ಅನ್ನೇ ವಿರುದ್ಧ ಹೋರಾಟಕ್ಕೆ ಅಂಜಬೇಡ್ರಿ. ಒಂದಾಗಿ ಬಂದಿರೋ ಬೀಡಿ ನಾಯಿಗಳನ್ನ ಬಡ್ದೋಡಿಸ್ರಿ. ಕಿತ್ತೂರನ್ನ ಸ್ವತಂತ್ರ